ಗದ್ದೆಗಣ್ಣಲ್ಲಿ ನಾವು ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಅಲ್ಲಿಂದ ಉಳ್ಕೊಬಂದು ಕೆಳಗಡೆ ಬಿದ್ದರೆ ಇಲ್ಲ. ಆದರೆ ಇದು ಗಜೇಂದ್ರ ಗಡ ಅಂತಾರೆ. ಗಜೇಂದ್ರ ಗಡದಲ್ಲಿ ಇದ್ದೀನಿ ಇವಾಗ. ಟೈಮ್ ಆಲೆ 10 ಗಂಟೆ. ರೋಡ್ ಮಾತ್ರ ಬೆಂಕಿ. ಆಮೇಲೆ ಫೋನ್ ಹಚ್ಚಿಲ್ರಿಪ್ಪ ನೀವು ಅಂತಾರೆ. ನೋಡಿದ್ರ 11:35 ಟೈಮ್. ನಮ್ಮ VLS ವೆಂಕಟೇಶ್ ಅವ್ರು ಫೋನ್ ಮಾಡಿದ್ದೆ. ಏನೋ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಣ್ಣ, ನಾಳೆ ಬರ್ಬೇಕು ಮನೆಗೆ, ಇಲ್ಲ ಅಂದರೆ ಮತ್ತೇನೋ ಹೇಳ್ಬೇಕಾ? ಏನಿಲ್ಲ, ಚೆನ್ನಾಗಿ ಬರಲ್ಲ. ಟೈಮ್ ಅಣ್ಣ, ಟೈಮ್ ಇಲ್ಲ, ಅರ್ಜೆಂಟ್ ನೋಡ್ಬೇಕು. ಹಾಂ, ನಿನ್ನೆಯಿಂದ ಇಲ್ಲೇ ಇದ್ದೀನಿ ನಾನು. ನಿನ್ನೆ ಮಧ್ಯಾಹ್ನದಿಂದ ಇಲ್ಲೇ, ಮಧ್ಯಾಹ್ನ ಖಾಲಿ ಆಗಿದೆ. ಟೋಟಲ್ಲು 11,040 ರೂಪಾಯಿ ಹಿಡಿತೆ ಡೀಸೆಲು. ಅಯ್ಯೋ ಅಪ್ಪ, ಮೈಲೇಜ್ ನೋಡಿ 2-3 ಬಂದೈತೆ. ಏನು ಹಿಂಗೆ ಬಂದರೆ ಮೈಲೇಜು? ನನ್ನ ಅನಿಸಿಕೆ ಒಂದು 9,000 ಡೀಸೆಲ್. SLTRUCKS. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಸ್ನೇಹಿತರೆ, ಲೋಡೆಲ್ಲ ಮಾಡ್ಕೊಂಡು ನಮ್ಮ ಗೋಕಾಕ್ ಕಡೆ ಹೊರಟಿದ್ದೀನಿ. ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಎಲ್ಲ ಹಾಕ್ಕೊಂಡು ಟೈಮ್ ಆಲೆ 9-8:45 ಆಗಿದೆ. ಇವತ್ತು ಲೇಟ್ ಆಗ್ಬಿಡ್ತು ಸ್ವಲ್ಪ. ಲೋಡ್ ಆಗೋದು, ಬಿಲ್ ಬರೋದು ಎಲ್ಲ ಮತ್ತೊಂದು ಅದು ಇದು ಅಂದ್ಕೊಂಡು ಲೇಟ್ ಆಗ್ಬಿಟ್ಟು ಡೀಸೆಲ್ ಹಾಕೊಂಡೆಲ್ಲ ಹೊರಡೋದು. ಇವಾಗ ಕೊಪ್ಪಳ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಇವಾಗ ನನ್ನ ರೂಟ್ ಬಂದ್ಬಿಟ್ಟು ಇಲ್ಲಿಂದ ಸೀದಾ ಯಲಬುರ್ಗದಿಂದ ಡೈರೆಕ್ಟು ಗಜೇಂದ್ರಗಡದಿಂದ ಬಾದಾಮಿ, ಕೆರೂರು, ಭಟ್ಕುರ್ಕಿ, ಲೋಕಾಪುರ, ಯಾದವಾಡ. ನಾನು ಹೋಗ್ತಿರೋದು ಯಾದವಾಡದಿಂದ ಮುಂದೆ ಸತೀಶ್ ಶುಗರ್ಗೆ ಹೋಗ್ತಾ ಇರೋದು. ಹೋಗೋಣ ಆರಾಮಾಗಿ. ಬೆಳಗಾನ ಟೈಮ್, ಬೆಜ್ಜಾನ್ ಟೈಮ್. 200 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಟೋಟಲಾಗಿ 200 ಕಿಲೋಮೀಟ್ರ್ ಆಗ್ಬೋದು. ಆದಷ್ಟು ಹೋಗೋಣ. ಅವ್ರು ಬೇರೆ ಏನು ಹೇಳಿದ್ದಾರೆ, ಮೆಟೀರಿಯಲ್ ಇಲ್ವಾ ಅಂತೆ, ನೈಟೇ ಬರ್ರಿ, ಬೇಗ ಬರ್ರಿ, ಎಷ್ಟೊತ್ತಿಗೆ ಬರ್ತಾರೆ ಅಷ್ಟೊತ್ತಿಗೆ ಖಾಲಿ ಮಾಡ್ತೀನಿ ಅಂತ ಬೇರೆ ಅವ್ರು ರೈಟ್ರು ಹೇಳಿದ್ದಾರೆ. ಎಲ್ಲ ಸುಳ್ಳು, ಕೆಲವೊಬ್ರು ಸುಳ್ಳು ಹೇಳ್ತಾರೆ, ಗಾಡಿ ಹೋಗಲಿ ಬೇಗ ಅಂತೇಳಿ. ಏನೋ ಒಂದು ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ನಾವು ಹೋಯ್ತಾ ಇರೋಣ. ನೋಡಿ, ಇವೆಲ್ಲ ಗೋವಾ ಹೋಗೋ ಗಾಡಿಗಳು, ಇವೆಲ್ಲ ಮೈನ್ಸ್ ತುಂಬಿಕೊಂಡು ಗೋವಾ ಹೋಗ್ತಾ ಇರೋದಿವಲ್ಲ. ನಾವಂತೂ ಸೀದಾ ಹೋಯ್ತಾ ಇರೋಣ. ಬರ್ರಿ, ಮುಂದೆ ಒಂದು 10 ಕಿಲೋಮೀಟ್ರ್ ಹೋಗಿ ರೈಟ್ ಹೊಡಿಬೇಕು. ಸೀದಾ ಯಲಬುರ್ಗದಿಂದ ಹೋದ ದಾರಿ. ನೋಡಿ ಸ್ನೇಹಿತರೆ, ಇದು ಗಜೇಂದ್ರ ಗಡ ಅಂತಾರೆ. ಗಜೇಂದ್ರ ಗಡದಲ್ಲಿ ಇದ್ದೀನಿ ಇವಾಗ. ಟೈಮ್ ಆಲೆ 10 ಗಂಟೆ. ರೋಡ್ ಮಾತ್ರ ಬೆಂಕಿ. ಹೆಂಗೈತೆ ಗೊತ್ತಾ? ಟಾಪಲ್ಲಿ ರೋಡು, ಒಂದೇ ರೋಡು. ಈಗ ನಾವು ಲೆಫ್ಟಿಗೆ ಹೋಗ್ಬೇಕು. ರೈಟಿಗೆ ಕುಷ್ಟಗಿ, ಇಲ್ಕಲ್ಲು, ಲೆಫ್ಟಿಗೆ ರೋಣ, ಗದಗು. ನಾವು ಲೆಫ್ಟಿಗೆ ಹೋಗ್ಬೇಕು ಈಗ. ಕಾಣ್ತಿರ್ಬೋದು ಬೋರ್ಡ್, ಗಜೇಂದ್ರಗಡ 1 ಕಿಲೋಮೀಟರ್. ರೋಡ್ ಮಾತ್ರ ಅಲ್ಲಿಂದ ಬಂದೆ ಅಂದರೆ ಹೆಂಗೆ ಬರ್ತದೆ ಅಂದರೆ ರೋಡು ಸೂಪರಾಗೈತೆ. ರೋಡ್ ಒಂದು ಹಂಸಿಲ್ಲ, ಒಂದು ಅಪ್ ಇಲ್ಲ, ಒಂದು ಡೌನ್ ಇಲ್ಲ, ಒಂದು ಲೆವೆಲ್ಲಾಗಿ. ಯಲಬುರ್ಗ ಊರಲ್ಲಿ ಮಾತ್ರ ಒಂದು ಬೈಪಾಸು, ಅಂದರೆ ಒಂದು ಬೈಪಾಸು ಬಿಟ್ರೆ ಮತ್ತೆ ಸೀದಾ ಬತ್ತೈತಿ. ಇವಾಗ ಇಲ್ಲಿಂದನ ನೆಕ್ಸ್ಟ್ ಬಾದಾಮಿಗೆ ಹೋಗ್ಬೇಕು. ಬಾದಾಮಿವರೆಗೂ ರೋಡ್ ಚೆನ್ನಾಗೈತೆ ಅಂತೆ. ಬಾದಾಮಿಯಿಂದ ಕೆರೂರಿಂದ ಭಟ್ಕುರ್ಕಿ ಅಲ್ಲಿವರೆಗೂ ರೋಡ್ ಚೆನ್ನಾಗಿಲ್ಲ. ಭಟ್ಕುರ್ಕಿಯಿಂದ ಮಾಮೂಲಿ ಲೋಕಾಪುರ, ಯಾದವಾಡದವರೆಗೂ ಚೆನ್ನಾಗೈತೆ ಅಂತ. ಮತ್ತೆ ಯಾದವಾಡದಿಂದ ಚೆನ್ನಾಗಿಲ್ವಂತೆ. ನೋಡೋಣ ಹೆಂಗಾಗುತ್ತೋ ಅಂತ. ಅಣ್ಣಯ್ಯ ಸೈಡಿಗೆ ನಿಂತ್ಕೊಳ್ರಿ ಅಣ್ಣಯ್ಯ, ಮಕಾನ್ ಬೇರೆ ನೋಡ್ತೀರ ಅಣ್ಣಯ್ಯ. ಗಾಡಿ ಇಷ್ಟು ದೊಡ್ಡ ಗಾಡಿ ಬರ್ತಾ ಇದೆ, ಪಾಸ್ ಆಗಲ್ಲ ಅಂತ ಗೊತ್ತು. ಸೈಡಿಗೆ ನಿಂತ್ಕೋಬೇಕು ಅನ್ನೋದಿಲ್ಲ, ಮಕ ನೋಡ್ತಾರೆ. ಏನೋ ಇಲ್ಲ, ಕೋತಿ ಗೀತಿ ಕುಣಿಯತ್ತಾರೆ, ಏನು ಮಾಡೋಕ್ಕಾಗಲ್ಲ. ನನ್ನ ಅನಿಸಿಕೆ ಇನ್ನೂ 150 ಕಿಲೋಮೀಟ್ರ್ ಐತೆ ನನಗೆ. ಯಾದವಾಡ ಅಲ್ಲ, ಬಟ್ ಮುಂದೆ ಅದು ಯಾವುದೋ ಊರು ಹೇಳಿದ್ರಪ್ಪ, ಫ್ಯಾಕ್ಟ್ರಿ ಹೆಸರು ಸತೀಶ್ ಶುಗರ್ ಅಂತೇಳಿ ಫ್ಯಾಕ್ಟ್ರಿ ಹೆಸರು. ಊರ ಹೆಸರು ಗೊತ್ತಿಲ್ಲ. ಈ ಸಕ್ಕರೆ ಫ್ಯಾಕ್ಟ್ರಿ ತಗೊಂಡಾಗ ಇದೇನು ಮಾಡ್ತಾರೆ ಅನ್ಕೊಂಡು ಕೇಳಬೇಡ್ರಿ. ಅವರಿದ್ದಾನೆ ಸತೀಶ್ ಶುಗರ್ ಅವರೇ ಕಬ್ಬಣದ ಫ್ಯಾಕ್ಟ್ರಿನೂ ಓಪನ್ ಮಾಡೋರಂತೆ ಅವರು.
ಕಬ್ಬಣದ ಫ್ಯಾಕ್ಟ್ರಿನೂ ಓಪನ್ ಮಾಡಿದಾರಂತೆ, ಹಾಗಾಗಿ ಅದಕ್ಕೆ ಹೋಗ್ತಾ ಇರೋದಷ್ಟೇ. ಟ್ಯಾಕ್ಟ್ರು ಡಬಲ್ ಚಕ್ರ ಇದಕ್ಕೆ. ಟ್ಯಾಕ್ಟ್ರ್ ಹೋಲಿ ಅವ್ರ ಮೇಲೆ ಮಲಗಿರೋದು ನೋಡಿದ್ರ, ಹೆಂಗೆ ಮಲಗ ನೋಡಿ. ಬಿದ್ದರೆ ಏನಕ್ಕಾಗಬೇಕಂತ ಗೊತ್ತಿಲ್ಲ. ನಿದ್ದೆಗಣ್ಣಲ್ಲಿ ನಾವು ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಅಲ್ಲಿಂದ ಬಂದು ಕೆಳಗಡೆ ಬಿದ್ದರೆ, ಇಲ್ಲ ಆ ಕಡೆ ಉಳ್ಳಿ ಆ ಕಡೆ ಕೆಳಗೆ ಬಿದ್ದರೆ, ಇಲ್ಲ ಈ ಕಡೆ ಉಳ್ಳಿ ಈ ಕಡೆ ಕೆಳಗೆ ಬಿದ್ದರೆ ಏನಾಗಬೇಕು? ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ನಾವು ನಮ್ಮ ದಾರಿ ಹಿಡ್ಕೊಂಡು ನಾವು ಹೋಗ್ತಾ ಇರೋಣ. ಅಣೋ ದಾರಿ ಬಿಡೋಣ. ಎಲ್ಲ ಗಜೇಂದ್ರಗಡ 4 ಲೈನ್ ರೋಣ 28 ಕಿಲೋಮೀಟರ್. ರೋಣ ಪೈನಾಪಲ್ ಮಾರ್ತಾವ್ರಲ್ಲಿ. ಏನು ಮಾಡ್ತೀರ ಬರ್ರಿ, ನಮ್ಮ ಇದಕ್ಕೆ ನಾವು ಹೋಗೋಣ. ಎಲ್ಲರೂ ಬೆಲ್ಲಟ್ ಟೀ ಸಿಕ್ಕರೆ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಎಲ್ಲೂ ಬೆಲ್ಲಟ್ ಟೀ ಸಿಗ್ತಾ ಇಲ್ಲ. ಕೊಪ್ಪಳ ಬಿಟ್ಟು ಸೀದಾ ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿ ಯಾವುದೋ ಒಂದು ಅಂಗಡಿ ಇರೋಂಗೈತೆ, ನೋಡೋಣ. ಬೆಲ್ಲಟ್ ಟೀ ಬೇಕು, ಮಾಮೂಲಿ ಟೀ ಕುಡಿಬಾರ್ದು. ಇಲ್ಲ, ಹೋಟೆಲ್ ಅದು, ಹೋಟೆಲ್. ಎಲ್ಲೂ ಇಲ್ಲ ನೋಡ್ರಿ. ಹೋಗೋಣ ಆರಾಮಾಗಿ. ಗಜೇಂದ್ರಗಡ ಅಂತ ಪಾಸ್ ಆಯಿತು. ನೆಕ್ಸ್ಟ್ ಬಾದಾಮಿ. ಅಲ್ಲಿಂದ ಸೀದಾ ಬಂದು ಇಲ್ಲಿ ಬೇಲೂರಲ್ಲಿ ಬಂದು ಊಟ ಮಾಡೋಣ ಅಂತ ನಿಲ್ಸಿದ್ದೀನಿ. ಊಟ ಮಾಡೋಕ್ಕೆ ಒಂದು ರೈಸ್, ಎಗ್ ರೈಸ್ ತಿನ್ಕೊಂಡು ಹೋಗೋಣ. ಕಿಲೋಮೀಟ್ರ್ ಹತ್ರ ಆಯ್ತಲ್ಲ, ಹಂಗಾಗಿ ಒಂದು ಊಟ ಮಾಡ್ಕೊಬಿಡೋಣ. ಹೊಟ್ಟೆ ಬೇರೆ ಸಿತ್ತು, ಮಧ್ಯಾಹ್ನ ಸರಿಯಾಗಿ ಬೇರೆ ಊಟ ಬೇರೆ ಮಾಡಿಲ್ಲ. ಇದು ಬೇಲೂರಲ್ಲಿದ್ದೀನಿ. ಬೇಲೂರು ಅಂದರೆ ನಮ್ಮ ಹಾಸನದಲ್ಲಿ ಮತ್ತು ಧಾರವಾಡದೈತಲ್ಲ ಬೇಲೂರು, ಅದಲ್ಲ. ಇದು ಬಂದು ಬಾದಾಮಿ ಹತ್ರ ಒಂದೈತೆ ಬೇಲೂರು, ಆ ಬೇಲೂರು ಇದು. ಇವಾಗ ಇಲ್ಲಿ ಊಟ ತಿನ್ಕೊಂಡು ಎಗ್ ರೈಸ್ ಹೆಂಗೈತೆ ಅನ್ನೋ ಗೊತ್ತಿಲ್ಲ, ತಿನ್ಕೊಂಡು ಹೋಗೋಣ, ಮುಂದೆ ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಬಾದಾಮಿ ಎಂಟ್ರಿ ಕೊಟ್ಟಿದ್ದೀನಿ. ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಬನಶಂಕರಮ್ಮ ಎಲ್ಲ ಇಲ್ಲೇ ಇರೋದು. ನಾನು ಮಾತ್ರ ಡೈರೆಕ್ಟ್ ಬಾದಾಮಿ ಎಂಟ್ರಿ ಕೊಟ್ಟಿದ್ದೀನಿ. ಇಲ್ಲಿ ಕಾಣ್ತಿರ್ಬೋದು, ಹಗ್ಲಲ್ಲಿ ಬಂದರೆ ಕಾಣುತ್ತೆ ಆ ಕಡೆ ಬಾದಾಮಿ ಬೆಟ್ಟ ಗುಹೆ. ನೈಟಲ್ಲಿ ಬಂದರೆ ಕಾಣಲ್ಲ ಅದು. ಸೆಕೆ ಸಿಕ್ಕಾಬಟ್ಟೆ. ಅಲ್ಲಿಂದ ರೈಸ್ ತಿನ್ಕೊಂಡು ಮುಂದೆ ಬಂದೆ. ಇದೆಲ್ಲ ಬಾದಾಮಿ ಗುಹೆಗೆ ಹೋಗೋ ದಾರಿ ನೋಡಿ. ಆರ್ಚು ದೊಡ್ಡ ಬೆಟ್ಟ ಐತಲ್ಲಿ. ಅದು ಹಗ್ಗಲಲ್ಲಿ ಬಂದರೆ ಕ್ಲೀನಾಗಿ ಕಾಣುತ್ತೆ, ನೈಟಲ್ಲಿ ಅಷ್ಟು ಕ್ಲೀನಾಗಿ ಕಾಣಲ್ಲ. ಎಲ್ಲ ಬಾದಾಮಿ. ಸುಮಾರು ವರ್ಷಗಳ ಹಿಂದೆ ಬಂದಿದ್ದೆ. ಇಲ್ಲೆಲ್ಲ ಬಿಸ್ಕೆಟ್ ತುಂಬ್ಕೊಂಬತ್ತಿದ್ದೆ ನಮ್ಮ ಕ್ಯಾಂಟ್ರ್ ಇದ್ದಾಗ. ಅವಾಗಲೂ ಸಿಂಗಲ್ ರೋಡ್ ಇತ್ತು. ಅವಾಗ ಈಗ ಒಂದು ಸ್ವಲ್ಪ ಅಗಲ ಮಾಡಿ ಕಟ್ಟಿದ್ದಾರೆ ಅಷ್ಟೇ. ಈಗ ಇಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವ್ರೆ, ಆನಂದ್ ಅಂತೇಳಿ. ಅವ್ರದ್ದು ಗುಳೇದ ಗುಡ್ಡನ ಅಮೀನ್ಗಡನ ಗೊತ್ತಿಲ್ಲ. ಫೋನ್ ನಂಬರೆಲ್ಲ ಐತೆ. ನಮ್ಮ ಶ್ರೀಧರ್ ಹತ್ರ ನಂಬರ್ ಇಸ್ಕೊಂಡು ಫೋನ್ ಮಾಡಿದರು. ಮಾಡ್ತಾ ಇರ್ತಾರೆ ಅವಾಗ. ನಮ್ಮೂರ ಕಡೆ ಬರ್ರಿ, ನಮ್ಮೂರ ಕಡೆ ಬರ್ರಿ. ಎಲ್ಲಿಂದ ಬರೋದು? ಇವತ್ತು ಬಂದೇವಿ. ಟೈಮ್ ಎಷ್ಟು ಗೊತ್ತಾ? ತಡ್ರಿ, ಟೈಮು ತೋರಿಸ್ಬಿಡೋಣ ಅವ್ರಿಗೆ. ಆಮೇಲೆ ಫೋನ್ ಹಚ್ಚಿಲ್ರಿಪ್ಪ ನೀವು ಅಂತಾರೆ. ನೋಡಿದ್ರ 11:35 ಟೈಮ್, ರಾತ್ರಿ 11:35 ಟೈಮು. ಬಾದಾಮಿ ಪೊಲೀಸ್ ಸ್ಟೇಷನ್. ಬಾದಾಮಿ ಟೌನ್. ಬಸ್ ಸ್ಟ್ಯಾಂಡ್ ಇಲ್ಲಿ ಬಾದಾಮಿ ಬಸ್ ಸ್ಟ್ಯಾಂಡ್. ಇದು ಬಾದಾಮಿ ಬಸ್ ಸ್ಟ್ಯಾಂಡ್.
ಬಾದಾಮಿಯಿಂದ ಹಿಂದೆ ಬೇಲೂರು ಅಂತ ಒಂದು ಊರು ಬರುತ್ತೆ, ಅಲ್ಲಿವರೆಗೂ ರೋಡ್ ಚೆನ್ನಾಗಿತ್ತು. ಅಲ್ಲಿಂದ ಈ ಕಡೆ ಸ್ವಲ್ಪ ರೋಡೇ ಚೆನ್ನಾಗಿಲ್ಲ. ಹಂಸು ರೋಡ್ ಚೆನ್ನಾಗಿಲ್ಲ, ಇವೆಲ್ಲ ಆಯ್ತವೆ ಈ ರೋಡಲ್ಲಿ. ಹಾಗಾಗಿ ಸ್ವಲ್ಪ ಟೈಮ್ ತಗೊಂಬಿಡ್ತು. ಈ ಥರ ಹಂಸಗಳೇ ಜಾಸ್ತಿ ಬಂದ್ಬಿಡ್ತು. ಹೋಗೋಣ ಇನ್ನೇ ನೆಕ್ಸ್ಟ್ ಕೆರೂರಿಂದ ಭಟ್ಕುರ್ಕಿ, ಲೋಕಾಪುರ, ಯಾದವಾಡಿಂದ ಮುಂದೆ ಸತೀಶ್ ಶುಗರ್. ಓ ಅಣೆಯ ನಿಂತ್ಕೊಂತಾರೆ, ರೋಡಲ್ಲೇ ನಿಂತ್ಕೊಂತಾರಪ್ಪ. ಇರೋದೇ ಚಿಕ್ಕ ಜಾಗ. ಇಲ್ಲಿ ಬಂದು ನಮ್ಮ VLS ವೆಂಕಟೇಶ್ ಅವ್ರು ಫೋನ್ ಮಾಡಿದ್ದೆ. ಏನೋ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಣ್ಣ, ನಾಳೆ ಬರ್ಬೇಕು ಮನೆಗೆ, ಇಲ್ಲ ಅಂದರೆ ಭೇಟಿ ಆಗ್ತಿದ್ದೆ. ಅವ್ರದ್ದು ಇದೇ ಊರು ಬಾದಾಮಿನೇ ಅಲ್ವಾ, ಭೇಟಿ ಆಗ್ತಿದ್ದೆ. ನಿನ್ನೆಯಿಂದೇನೋ ಸ್ವಲ್ಪ ಜ್ವರ ಇದೆ, ಬೆಳಗ್ಗೆನೇ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ ಅಂದರು. ಆಮೇಲೆ ಕೆಲಸ ಕೇಳಿದೆ. ಅವರು ಕೆಲಸ ಅವ್ರಿಗೆ KSRTC ಅಂದರೆ ಇಲ್ಲಿದು KSRTC ಬಸ್ಸು ಡ್ಯೂಟಿ ಆಗೈತೆ ಅವ್ರಿಗೆ. ಇನ್ನು ಯಾವ ಡಿಪೋ ಅಂತ ಏನು ಇನ್ನೂ ಕನ್ಫರ್ಮ್ ಆಗಿಲ್ಲ, ಇನ್ನೂ ಹಾಕಿಲ್ಲ. ಅವ್ರು ಹೋಗಿ ಕೇಳಿದ್ರೆ ಯಾವ ಡಿಪೋ ಅಂತ ಹೇಳ್ತಾರೆ. ಇನ್ನು KSRTC ಡ್ರೈವರ್ ಆಗ್ಬಿಟ್ರಪ್ಪ ಅವರು. KSRTC ಅಂದರೆ NW KSRTC ಅಂತ ಬರುತ್ತಲ್ಲ, ಅದಕ್ಕೆ ಅವರು. ನಮ್ಮ ಮಾಮೂಲಿ KSRTC ಅಲ್ಲ, NW ಅದು, NWRTC ಏನೋ ಬರುತ್ತಲ್ಲ ಅದು, ಅದಕ್ಕೆ. ಹೆಂಗೋ ಅವ್ರಿಗೂ ಗೌರ್ಮೆಂಟ್ ಜಾಬ್ ಸಿಕ್ತಪ್ಪ. ಇನ್ನು ನಮ್ಮ ಶ್ರೀಧರ್ ಬ್ರದರ್ಗೆ ಒಬ್ರು ಸಿಗಲಿಲ್ಲ ಗೌರ್ಮೆಂಟ್ ಜಾಬು. ಅವರು ಅದಕ್ಕೆ ಎಲ್ಲ ಅಪ್ಲಿಕೇಶನ್ ಹಾಕಿ ಓಡಾಡ್ತವ್ರೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಟಿಪ್ಟೂರನು ಪರಮೇಶಿ ಅಂತೇಳಿ, ಅವನು ಹಾಕಿದ್ದಾನೆ. ಅವನು ಇನ್ನೂ ಓಡಾಡ್ತಿದ್ದಾನೆ ನಮ್ಮ ಪರಮೇಶಿ. ಆ ಗಾಡಿ ಈ ಗಾಡಿ ಅಂದ್ಕೊಂಡು. ಸದ್ಯಕ್ಕೆ ಅವನಿಗೂ ಆಗಲಿಲ್ಲ, ಅವನಿಗೂ ಆಗಲಿ, ಎಲ್ಲರಿಗೂ KSRTC ಆಗ್ಲಪ್ಪ, ಎಲ್ಲರೂ ಚೆನ್ನಾಗಿರಲಿ. ನಮ್ಮದಂತೂ ಹೋಯ್ತು, ಏಜ್ ಬಾರ್ ಆಗೋಯ್ತು. ನಮ್ಮದಂತೂ ಹತ್ರಕ್ಕೂ ಕರೆಯಲ್ಲ ಯಾರನ್ನು. ಅಲ್ಲಿ 43-44 ವರ್ಷ ಆಯಿತು, ಯಾರು ನಮ್ಮನ್ನು ಹತ್ರಕ್ಕೂ ಕರೆಯಲ್ಲ. 36-37 ಒಳಗೆ ಬೇಕಾದ್ರೆ ಅಪ್ಲಿಕೇಶನ್ ಹಾಕಿ ತಗೊಂಬಿಟ್ಟಿದ್ರೆ ಆಗಿರೋವು. ನಾವು ಏಜ್ ಬಾರ್ ಮಾಡ್ಕೊಂಡ್ವಿ. ಈ ಗೇರ್ ಕೊಟ್ಟೆ ಡೀಸೆಲ್ ಕುಡಿತೇವೆ. ಅಲ್ಲಿಂದ ಎಷ್ಟು ಚೆನ್ನಾಗಿತ್ತು ರೋಡು. ಅಯ್ಯ, ಬರೀ ಮುಂದೆ ಕೆರೂರು ನೋಡೋಣ. 2 hours later. ಸ್ನೇಹಿತರೆ, ಇಲ್ಲ ನಮ್ಮ ಸಬ್ಸ್ಕ್ರೈಬರ್ ಅಣ್ಣ, ನಿಮ್ಮ ಹೆಸರು ಸಾಗರ್ ಅಲ್ಲ? ನೋಡಿ, ನಮ್ಮ ಸಕ್ಕರೆ ಫ್ಯಾಕ್ಟ್ರಿ ತವನು ಇಲ್ಲೂ ಬಂದು ನಮ್ಮ ಸಬ್ಸ್ಕ್ರೈಬರ್. ಅಣ್ಣ ಟ್ಯಾಂಕ್ಸ್, ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೇನೋ ಹೇಳ್ಬೇಕಾ? ಏನಿಲ್ಲ, ಚೆನ್ನಾಗಿ ಬರಲ್ಲ ಟೈಮ್ ಅಣ್ಣ, ಟೈಮ್ ಇಲ್ಲ, ಅರ್ಜೆಂಟ್ ನೋಡ್ಬಿಡ್ತೀನಿ. ಹಾಂ, ಈಗ ನಿನ್ನೆಯಿಂದ ಇಲ್ಲೇ ಇದ್ದೀನಿ ನಾನು. ನಿನ್ನೆ ಮಧ್ಯಾಹ್ನದಿಂದ ಇಲ್ಲೇ, ಖಾಲಿ ಆಗಿ ಮಧ್ಯಾಹ್ನ ಇಲ್ಲೇ ಇದ್ದೀನಿ. ಈಗ ಲೋಡ್ ಹೇಳಿದ್ರು ಎಷ್ಟು, ಅದಕ್ಕೆ ತೀಪರು ಹೋಗೋಣ, ಸ್ಟಾರ್ಟ್ ಮಾಡಿ ಹಂಗೆ ಸಿಗೋಣ, ಮತ್ತೆ ಸಿಗ್ತೀರಣ್ಣ. ಹಾಗೆ ಬಾಯ್ ಅಣ್ಣ. ಲೋಡ್ ಹೇಳಿದ್ರು ಯಜಮಾನ್ರು. ಈಗ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಸಿಗ್ತಾರೆ. ಎಲ್ಲೆಲ್ಲಿ ಸಿಗ್ತಾರೆ ಅಂದರೆ, ಅಯ್ಯಪ್ಪ ಸ್ಪೀಡ್ ತಗೊಂಡು. ನೋಡಿ, ನಮ್ಮ ಅರ್ಜುನ ಇಲ್ಲಿ ನಿನ್ನೆ ಗಾಡಿ ಖಾಲಿಯಾಗಿದ್ದು, ನಿನ್ನೆಯಿಂದ ಇಲ್ಲೇ ನಿಲ್ಸ್ಕೊಂಡಿದ್ದೆ, ಲೋಡ್ ಇರಲಿಲ್ಲ. ಸ್ಪಾಂಜ್ ಗೋಕಾಕಲ್ಲಿ. ಇವತ್ತು ಸೋಮವಾರ. ಈಗ ಮುದೋಳಿಂದ ಹೇಳ್ಯಾರೆ, ನಿರಾಣಿ ಶುಗರಿಂದ ಸಕ್ಕರೆಗೆ ಹೋಗ್ಬೇಕೀಗ. ನೋಡಿ, ಶಿಲ್ಪ ಹೊಡೆದು ಹಂಗೆ ಬಿಟ್ಟು ಹೋಗಿದ್ದೀನಿ, ಯಾಕಮೇರಲಿ ಅಂತೇಳಿ. ಗೋಕಾಕಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಅನ್ನೋದು ಇವಾಗ ಗೊತ್ತಾಯ್ತು. ಬರ್ರಿ, ನಾವು ಈಗ ಮುದೋಳ ಕಡೆ ಹೋಗೋಣ. ಗಾಡಿಗಳು ಬರ್ತಾಯಿದ್ದಾವೆ. ಇಲ್ಲಿಂದ ಸೀದಾ ಮುಂದೆ ಹೋಗಿ ರೈಟ್ಗೆ ಹೊಡೆದು ಸೀದಾ ಹಾರುಗೆರೆಯಿಂದಾಗಿ ಮಾಲಿಂಗಪುರದಿಂದ ಮುದೋಳು. ಸತೀಶ್ ಶುಗರ್ ಇದು ಫ್ಯಾಕ್ಟ್ರಿ. ಸತೀಶ್ ಶುಗರ್ ಫ್ಯಾಕ್ಟ್ರಿಯಿಂದ ಹೋಗ್ತಾ ಇರೋದು. ಇಲ್ಲೇ ಟೀ ಕುಡ್ದೆ, ಇಲ್ಲೇ ಸಿಕ್ಕರು ಮಾತಾಡಿಸ್ಕೊಂಡು ಸಿಗೋಣ. ಅಲ್ಲೇ ಅವರೇ ಹೋಗೋಣ. ನಮ್ಮ ಸತೀಶ್ ಶುಗರ್ ಫ್ಯಾಕ್ಟ್ರಿ ಇಲ್ಲೇ ಖಾಲಿ ಮಾಡಿದ್ದು ನಿನ್ನೆ. ಈ ಪಾರ್ಕಿಂಗಲ್ಲಿ ಹಾಕಿದ್ದೆ, ಮಳೆ ಬರ್ತಾ ಇರೋದು ನೋಡ್ಬಿಟ್ಟು ಕೆಸರಲ್ಲಿ ಅಲ್ಲೇ ಊತ ಹಾಕೊಂಬಿಡ್ತೈತೆ ಗಾಡಿ ಅಂದ್ಬಿಟ್ಟು ತೆಗೆದ್ಬಿಟ್ಟೆ ಗಾಡಿನ. ಈ ಗಾಡಿ ನಮ್ಮ ಜೊತೆ ಖಾಲಿಯಾಗಿದ್ದೇನೆ, ನಮ್ಮ ಜೊತೆ ಖಾಲಿಯಾಗಿದ್ದ ಗಾಡಿ ಅದನ್ನು. ಇಲ್ಲಿಂದ ಮುದೋಳು 55 ಕಿಲೋಮೀಟ್ರ್ ಖಾಲಿ ಹೋಗಿ ನಮ್ಮ ಬಿಡದಿ ಬ್ರಿಟಾನಿಯಾ ಬಿಸ್ಕೆಟ್ ಫ್ಯಾಕ್ಟ್ರಿಗೆ ಸಕ್ಕರೆ. ನೋಡಿದೆ ಕಬ್ಬಣದ ಫ್ಯಾಕ್ಟ್ರಿ.
ಸತೀಶ್ ಶುಗರ್ ಅವ್ರದ್ದೇನೆ ಫ್ಯಾಕ್ಟ್ರಿ ಇದೂ. ಆ ಫ್ಯಾಕ್ಟ್ರಿ ಲೈನಲ್ಲಿ ಇಲ್ಲಿ ಮಾಡಿದ್ದಾರೆ, TMT ಮಾಡ್ತಾರೆ. ಅದು ಪ್ರಿಯಾ ಶಕ್ತಿ ಅಂತೆ ನೋಡಿ, ಇಲ್ಲೇ ಖಾಲಿ ಮಾಡಿದ್ದು ಪ್ರಿಯಾ ಶಕ್ತಿ ಅಂತ. ಇದು ಸ್ಟೀಲು. ಹೋಗೋಣ ಬೆಂಗಳೂರು ಕಡೆ ಹೋಗೋಣ. ಗಾಡಿ ಮೈಲೇಜೇ ಬರ್ತಾ ಇಲ್ಲ. ಸರ್ವಿಸ್ ಮಾಡಿದಾಗಿಂದ ಸಿಕ್ಕಾಪಟ್ಟೆ ಮೈಲೇಜ್ ಡ್ರಾಪ್ ಆಗ್ಬಿಡುತ್ತೆ. ನಮ್ಮ ಓನರ್ ಅಂತೂ ರಾತ್ರಿ ಲೆಕ್ಕ ತಗೊಂಡು ಬೇಸತ್ತು ಹೋಗ್ಬಿಟ್ಟವ್ರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ನಾನು ಹೈದರಾಬಾದೆಲ್ಲ ಹೋಗಿ ಬಂದಿದ್ದು ಒಂದು 8,000 to 10,000 ಡೀಸೆಲ್ ಜಾಸ್ತಿ ಕೊಡುತ್ತೆ. 1,000 2,000 ಅಲ್ಲ, ಟೋಟಲ್ಲು. ಹೊಸಪೇಟೆಯಿಂದ ಗೋವಾ ಹೋಗಿ ಶಿವಮೊಗ್ಗ ಬಂದು ಹೈದರಾಬಾದ್ ಹೋಗಿ, ಹೈದರಾಬಾದಿಂದ ಬೆಂಗಳೂರು ಬಂದು ಹೊಸಪೇಟೆ ಬರೋಷ್ಟೊತ್ತಿಗೆ 8,000 to 10,000 ಡೀಸೆಲ್ ಎಕ್ಸ್ಟ್ರಾ ಕೊಡ್ತೈತೆ. ನೋಡ, ಈಗ ಬೆಂಗಳೂರಿಗೆ ಹೋಗಿ ಫಸ್ಟ್ ಖಾಲಿ ಮಾಡಿ ಶೋರೂಮ್ ಬಿಟ್ಟು ಅದು ಮೈಲೇಜ್ ಒಂದು ಏನು ಚೆಕ್ ಮಾಡಿಸ್ಕೊಂಡು ಆಮೇಲೆ ಲೋಡ್ ಮಾಡೋದು. ಸದ್ಯಕ್ಕೀಗ ನಮ್ಮ ಮುಧೋಳ ಕಡೆ ನಮ್ಮ ಜರ್ನಿ, ಮುಧೋಳಿಂದ ಬೆಂಗಳೂರು ಬಿಡದಿ. ಟೋಟಲ್ 11,040 ರೂಪಾಯಿ ಹಿಡಿತೆ ಡೀಸೆಲು. ಅಯ್ಯೋ ಅಪ್ಪ, ಮೈಲೇಜ್ ನೋಡಿ 2-3 ಬಂದೈತೆ. ಏನು ಹಿಂಗೆ ಬಂದರೆ ಮೈಲೇಜು? ನನ್ನ ಅನಿಸಿಕೆ ಒಂದು 9,000 ಡೀಸೆಲ್ ಕುಡಿಬೇಕಷ್ಟೇ. 9ರಿಂದ 9.5. ಅಲ್ಲಿಗೆ ಎಷ್ಟು ಜಾಸ್ತಿ ಕುಡಿತು? 1,500-2,000 ರೂಪಾಯಿ ಜಾಸ್ತಿ ಕುಡಿತೆ. ಹಾಂ, ಇಷ್ಟೊಂದು ಜಾಸ್ತಿ ಕುಡಿದ್ರೆ ಏನು ಮಾಡ್ಬೇಕು? ಹೋಟ್ಲ ಇದರಲ್ಲಿ ಪೆಟ್ರೋಲ್ ಬಂಕಲ್ಲಿ ನಮ್ಮ ಗಾಡಿ ಬತ್ತಿದ್ದಂಗೆ ಅಲ್ಲಿರೋ ಕ್ಯಾಶಿಯರ್ ಇವರೆಲ್ಲ ಬಂದ್ಬಿಟ್ಟು ಗಾಡಿಗೆ ಅಣ್ಣ ಐತಾ ಸಾರು ಐತಾ ಕೋಣ ಅಂತ ಕೇಳ್ತಾರೆ. ಅಂದರೆ ತಮಿಳ್ನಾಡು ಗಾಡಿಯಾಗೆಲ್ಲ ಇಲ್ಲಿ ಗಾಡಿಯವರೆಲ್ಲ ತಗೋಬೋದು ಮಾಡ್ತಾರಲ್ಲ, ನಮ್ಮ ಗಾಡಿ ಅಡುಗೆ ಭಾರಿ ಟೇಸ್ಟಾಗಿರ್ತವೆ, ಅದಕ್ಕೆ ಕೇಳ್ತಾವ್ರು ಅವ್ರು. ಕೇಳಿದ್ರು ಇರೋದು ಅನ್ನ ಸಾರು ಎಲ್ಲ ಖಾಲಿ. ಸಾರು ಸ್ವಲ್ಪ ಉಳ್ಕೊಂಡೈತೆ, ಅನ್ನ ಇತ್ತು, ಅನ್ನ ಹತ್ತು ತಗೊಂಬಿಟ್ರು ಅವರೆಲ್ಲ ಪೂರ್ತಿ. ಮುಂದೆ ಹೋಗಿ ನಾವು ಅನ್ನ ಮಾಡ್ಕೋಬೇಕು. ಸಾರು ಸ್ವಲ್ಪ ಐತೆ, ಸಾರು ಮಾಡ್ಕೊಂಡು ಸಾರು ಐತೆ, ಅನ್ನ ಮಾಡ್ಕೊಂಡು ತಿನ್ಕೊಳ್ಳೋದು. ಮುಧೋಳು ಇನ್ನೂ 15 ಕಿಲೋಮೀಟ್ರ್ ಮುಧೋಳು. ಡೀಸೆಲ್ ಅಂತೂ ಹಾಕ್ಸ್ಕೊಂಡು ಫುಲ್ಲಾಗಿ ಇಲ್ಲೇನೆ. ಒಂದೇ ಬೇಜಾರು, ಇದು ಯಾವುದಿದು ಬೆಳಗಲಿ, ರನ್ನ ಬೆಳಗಲಿ. ಹಾಂ ಬರ್ರಿ ಫ್ಯಾಕ್ಟ್ರಿ ತಗೋಗಿ ಅರ್ಜೆಂಟ್ ಮಾಡ್ತಾನೆ, ಫೋನ್ ಮೇಲೆ ಫೋನ್ ಮಾಡ್ತಾನೆ. ಸ್ನೇಹಿತರೆ ನೋಡಿ, ನಮ್ಮ ಅರ್ಜುನ ಲೋಡ್ ಮಾಡ್ಕೊಂಡು ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಕೆರೂರಲ್ಲಿದ್ದೀವಿ. ಹಗ್ಗ ನೋಡಿ ಒಂದಿಷ್ಟು ಲೂಸ್ ಮಾಡಿಬಿಟ್ಟಾರೆ. ಇವಾಗ ಎಲ್ಲ ಸ್ವಲ್ಪ ಟೈಟ್ ಮಾಡಿದ್ದೀನಿ. ಇದು ನೋಡಿ, ಇದೆಲ್ಲ ಟೈಟ್ ಮಾಡಿದ್ದಾಯ್ತು. ಈಗ ಲೋಡ್ ಮಾಡ್ಕೊಂಡು ಅರ್ಜೆಂಟಲ್ಲಿ ಬಂದು ವೀಡಿಯೋಗಳು ಏನು ಮಾಡೋಕ್ಕೋಗಿಲ್ಲ. ಇನ್ನೂ ಒಂದು ಸ್ವಲ್ಪ ಹಗ್ಗ ನೋಡಿ, ಇವೆಲ್ಲ ಲೂಸ್ ಅವೆ ನೋಡಿ. ಇದು ನೋಡಿ ಎಷ್ಟು ಲೂಸ್ ಐತೆ. ಇದನ್ನು ಸ್ವಲ್ಪ ದೂರ ಹೋಗ್ಬಿಟ್ಟು ಟೈಟ್ ಮಾಡೋಣ. ಟೀ ಕುಡಿಯೋಣ. ಟೈರ್ ಬಿಸಿಯಾಗಿತ್ತು, ನಾನ್ ಸ್ಟಾಪ್ ಪಡ್ಕೊಬಂದೆ ಮುಧೋಳಿಂದ ಅಂತ ನಿಲ್ಲಿಸ್ದೆ. ಇಲ್ಲೆಲ್ಲೂ ಟೀ ಅಂಗಡಿಗಳೇ ಇಲ್ಲಪ್ಪ ಕೆರೂರಾಗೆ. ಲಿಂಗಾಯತ್, ಖಾನಾವಳಿ ಅದು ಇದೆಲ್ಲ ಐತೆ, ಟೀ ಅಂಗಡಿಗಳೇ ಸಿಗ್ತಾಯಿಲ್ಲ ನಮಗಿಲ್ಲಿ. ಎಲ್ಲೂ ಇಲ್ಲಪ್ಪ ಟೀ ಅಂಗಡಿ. ನೋಡಿ ನಮ್ಮ ಅರ್ಜುನ ಗ್ಲಾಸೇ ತೊಳೆದಿಲ್ಲ. ಮಳೆ ಎಲ್ಲ ಕಡೆ ಮಳೆ, ಹಂಗಾಗಿ ಗ್ಲಾಸೇ ತೊಳೆದಿಲ್ಲ. ಈಗ ಬರ್ಬೇಕಾದ್ರೂ ನಮಗೆ ಮಳೆ ಸಿಕ್ತು ಸ್ವಲ್ಪ ದೂರ, ಹಂಗಾಗಿ ಗ್ಲಾಸ್ಗಳೇ ತೊಳೆದಿಲ್ಲ. ಮೀಸೆ ಒಂಚೂರು ಲೈಟ್ ಈ ಕಡೆ ಏನಾರು ಹೋಗಿ ಹಂಗೈತೆ. ಹೋಲಿ, ಸದ್ಯಕ್ಕೆ ನಾವು ಇಲ್ಲಿಂದ ಹೊರಡೋಣ. ಮುಂದೆ ಎಲ್ಲ ಟೀ ಕುಡ್ಕೊಂಡು, ಇಲ್ಲ ಕಣ್ಣೂರಾಗೆಲ್ಲ ಸಿಗುತ್ತೆ ಟೀ ಕುಡ್ಕೊಂಡು ಹೊರಡೋಣ. ಫಸ್ಟು ಅಲ್ಲಿ ಫಿಲ್ಟ್ರ್ ನೀರು ಸಿಕ್ಕರೆ ನೀರು ತಗೊಂಡು ಗ್ಲಾಸ್ ತೊಳಿಬೇಕು. ನಮ್ಮ ಗಾಡಿ ಗಲೀಜು ನೋಡಿ ಸ್ವಾಮಿ, ಹೆಂಗಾಗ್ಬಿಟ್ಟೆ. ಮಳೇಲಿ ಓಡಿಸಿ ಗಲೀಜು ಎಷ್ಟಾಗಿ. ಇದು ನೋಡಿ ವೈಟ್ ಸಿಲ್ವರ್ ಕಲರ್, ಯಾವ ಕಲರ್ ಆಗ್ಬಿಡೈತೆ, ಸಿಲ್ವರ್ ಕಲರ್ ಇದು. ಏನಿಲ್ಲ, ಪೂರ್ತಿ ಡ್ರೈ ಆಗ್ಬಿಡೈತಿ ಈಟಿಗೆ. ಅದಕ್ಕೂ ಪೂರ್ತಿ ಗಾಡಿ ಗಲೀಜಾಗ್ಬಿಡ. ಇದಂತೂ ಕೇಳಂಗಿಲ್ಲ. ನಮ್ಮ ಚಾನಲ್ ಹೆಸರು ಬರೆಯೋಣ, SUTRUCKSBLOGS SL ಟ್ರಕ್ ವ್ಲಾಗ್ಸ್. ಹಿಂಗೆ
ಹಂಗೆ ಇರಲಿ. ನಮ್ಮ ಚಾನಲ್ ಹೆಸರು ಬೆಳಗ್ಗೆವರೆಗೂ. ನಾಳೆ ಎಲ್ಲರ ನೀರು ಸಿಕ್ಕರೆ ತಗೊಂಡು ತೊಳೆದ್ಬಿಡ್ಬೇಕು ಗಾಡಿನ. ಫಸ್ಟ್ ಗಾಡಿ ಒಳಗೆ ತಣ ಟೀ ಸಿಗ್ಲಿಲ್ವಲ್ಲಪ್ಪ, ಅದೇ ಬೇಜಾರು. ಟೀ ಅಂತೂ ಸಿಗಲಿಲ್ಲ. ಹೋಗೋಣ ನೆಕ್ಸ್ಟು ಇದ್ರಾಗೆ ಕೆರೂರು ಕಣ್ಣೂರು ಅಂತ ಒಂದು ಊರು ಬರುತ್ತೆ, ಅಲ್ಲಿ ಸಿಗ್ಬೋದು ಟೀ. ಅಲ್ಲಿ ಟೀ ಕುಡ್ಕೊಳ್ಳೋಣ. ಸದ್ಯಕ್ಕೆ ಹೋಯ್ತಾ ಇರೋ ನಿಧಾನಕ್ಕೆ. ಗುಡು 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 ಗುಡು. ಟೈಮ್ ಅಲ್ಲೇ 10 ಗಂಟೆ. ಇಲ್ಲಿಂದ ಸೀದಾ ಕಣ್ಣೂರು, ನವಲಗುಂದ, ಹುಬ್ಳಿಯಿಂದ ಮಾಮೂಲಿ ಹೈವೇ. ಬಾಗಲಕೋಟೆ ಮೇಲೆ ಹೋಗ್ಬೋದಿತ್ತು. ನಮ್ಮ ಯಜಮಾನ್ರು ಯಾಕೆ ಆ ಕಡೆ ಬೇಡ, ನೀನು ಈ ಕಡೆನೇ ಬಾ ಅಂದರು. ಹಂಗಾಗಿ ನಾವು ಈ ಕಡೆನೇ ಹೋಗೋದು.